ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಜನವರಿ 9ರಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಗುರುವಂದನೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘದ ವಿಭಾಗೀಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು. ಅವರು ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಆರ್ಜಿ ನಾಯ್ಕ್, ಗಣಪತಿ ನಾಯ್ಕ್, ದೇವಿಕೆರೆ, ಶೋಭಾ ನಾಯ್ಕ್, ಶ್ರೀನಿವಾಸ್ ನಾಯ್ಕ್, ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು. ಇವತ್ತು ನಾವು ಶ್ರೀ ಗುರುಗಳ ಮತ್ತು ಸಮಾಜದ ಎಲ್ಲ ಹಿರಿಯರ ಆಶಯದೊಂದಿಗೆ ಇವತ್ತು ಈ ಒಂದು ಸುದ್ದಿಗೋಷ್ಠಿ ನಡೆಸೋದಕ್ಕೆ ಇಲ್ಲಿ ನಾವು ಸೇರಿದ್ದೇವೆ. ಈ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶ ಗುರುವಂದನಾ ಕಾರ್ಯಕ್ರಮ ಹಾಗೂ ನೂತನ ಟ್ರಸ್ಟಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇದೇ ಬರುವ 9ನೇ ತಾರೀಕು ಶುಕ್ರವಾರ ಶಿರಸಿಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಾವು ಅದನ್ನು ಆಯೋಜಿಸಿದ್ದೇವೆ. ಇದು ಯಾಕೆ ವಿಶೇಷ ಅಂದರೆ, ನಮ್ಮ ಗುರುಗಳು ಜುನಾ ಅಖಾಡದ ಮಹಾಮಂಡಲೇಶ್ವರರಾಗಿ ಅವರು ಆಯ್ಕೆಯಾಗಿರ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಈ ಥರ ಅಖಾಡಗಳಿಗೆ ಸ್ವಾಮಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರ ವಿದ್ವತ್ತು ಮತ್ತು ಅವರ ಧಾರ್ಮಿಕ ಸಾಧನೆಗಳನ್ನು ಗಮನಿಸಿ ಈ ಎಲ್ಲ ಅಖಾಡದ ಸ್ವಾಮಿಗಳು ಸೇರಿ ನಮ್ಮ ಕುಲಗುರುಗಳನ್ನು ಆಯ್ಕೆ ಮಾಡಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಮಹಾಮಂಡಲೇಶ್ವರರಾಗಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಆಯ್ಕೆಯಾಗಿರ್ತಾರೆ. ಇದು ಒಂದು ವಿಶೇಷ. ಇನ್ನೊಂದೇನಂತಂದರೆ, ಈಗಾಗಲೇ ನಮ್ಮ ಶಾಖಾ ಮಠ, ನಮ್ಮ ಕುಲ ಗುರುಗಳ ಮಠವಾದಂಥ, ನಮ್ಮ ಸಮಾಜದ ಮಠವಾದಂಥ ಶ್ರೀರಾಮ ಕ್ಷೇತ್ರ, ನಮ್ಮ ನಿತ್ಯಾನಂದ ನಗರ ಧರ್ಮಸ್ಥಳ, ಇದು ಈಗಾಗಲೇ ಕೇವಲ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲದೆ ಕಾಶಿ, ಅಯೋಧ್ಯ, ಹರಿದ್ವಾರ, ತಿರುಪತಿ, ಶಬರಿಮಲೆ ಜೊತೆಗೆ ಕುವೈತ್ ಮತ್ತು ಬೆಹರಿನ್ ಈ ಥರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಶಾಖಾ ಮಠವನ್ನು ಹೊಂದಿದೆ. ಎಲ್ಲ ಶಾಖಾ ಮಠದ ಈಗ ಪರಮಪೂಜ್ಯ ಸದ್ಗುರು 1008 ಮಹಾಮಂಡಲೇಶ್ವರ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಅವರ ಪೀಠಾಧ್ಯಕ್ಷರಾದ ಮೇಲೆ, ಪೀಠಾಧಿಪತಿಗಳಾದ ಮೇಲೆ ಈ ಎಲ್ಲ ಬೆಳವಣಿಗೆಗಳು ಆಗಿರುವಂಥದ್ದು ತಮ್ಮ ಸಾರ್ವಜನಿಕ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.